ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬ್ಳೆ, ಉಪಮೇಯರ್ ಆನಂದ ಚೌಹಾಣ್ ವಜಾ ಮಾಡುವಂತೆ ಆಗ್ರಹಿಸಿ ಕರವೇ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಗಾವಿಯಲ್ಲಿ ಜರುಗಿದೆ. ಬೆಳಗಾವಿ ಚೆನ್ನಮ್ಮ ವೃತ್ತದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದ ನೇತೃತ್ವದಲ್ಲಿ ಪ್ರತಿಭಟನೆ ಜರುಗಿದ್ದು, ಬೆಳಗಾವಿ ಚೆನ್ನಮ್ಮ ವೃತ್ತದಿಂದ ಮಹಾನಗರ ಪಾಲಿಕೆ ಕಚೇರಿವರೆಗೆ ಮೆರವಣಿಗೆ ಜರುಗಿದೆ. ನಾಡದ್ರೋಹಿ ಕೆಲಸ ಮಾಡಿದವರ ವಿರುದ್ಧ ಸೂಕ್ತ ಕ್ರಮಕ್ಕೆ ಆಗ್ರಹಿಸಿ ಪ್ರತಿಭಟನೆ ಜರುಗಿದೆ. ಛತ್ರಪತಿ ಸಂಭಾಜಿ ಮಹಾರಾಜ ಪುತ್ಥಳಿ ಅನಾವರಣ ಸಂದರ್ಭದಲ್ಲಿ ನಾಡದ್ರೋಹಿ ಘೋಷಣೆ ಮಾಡಿದ್ದಾರೆ. ಮಹಾರಾಷ್ಟ್ರ ಸಚಿವ ಶಿವೇಂದ್ರ ರಾಜೇ ಭೋಸ್ಲೆ ಜೈ ಮಹಾರಾಷ್ಟ್ರ ಘೋಷಣೆ ಮಾಡಿದ್ದಾರೆ. ಶಾಸಕ ಅಭಯ್ ಪಾಟೀಲ್, ಮೇಯರ್ ಸವಿತಾ ಕಾಂಬ್ಳೆ, ಉಪಮೇಯರ್ ಆನಂದ ಚೌಹಾಣ್ ನಾಡದ್ರೋಹಿ ಘೋಷಣೆ ಕೂಗಲಾಗಿದೆ. ಹೀಗಾಗಿ ಬೆಳಗಾವಿ ಮಹಾನಗರ ಪಾಲಿಕೆಯನ್ನ ವಿಸರ್ಜನೆ ಮಾಡುವಂತೆ ಕರವೇ ಜಿಲ್ಲಾಧ್ಯಕ್ಷ ವಾಜೀದ್ ಹಿರೇಕೊಡಿ ಆಗ್ರಹಿಸಿದ್ದಾರೆ. ಬೆಳಗಾವಿಯ ಬಂದ್ ನಡೆದಂತ 5ನೇ ತಾರೀಕಿಗೆ ಸಂಭಾಜಿ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಸವಿತಾ ಕಾಂಬ್ಳೆ ಅವರು ಇದನ್ನ ಮಾತನ್ನ ಹೇಳಿಕೆ ಕೊಟ್ಟಿದ್ದಾರೆ. ಕಾರ್ಪೊರೇಷನ್ ಕಮಿಷನರ್ಗೆ ನಾವು ಹೇಳ್ತಾ ಇದ್ದೀವಿ, ನಾವು ಹೇಳ್ದಂಗೆ ಕೇಳ್ಬೇಕು, ನೀವು ಹೇಳ್ದಂಗೆ ಕೇಳ್ಬೇಕಂತ ಹೇಳ್ತಾರ. ಇದು ಅಧಿಕಾರ ಬಂದ್ರೆ ನಿಮ್ಮ ಮನಸ್ಸು ಬಂದಂತ ಮಾಡುವಂತ ಅವಶ್ಯಕತೆ ಇಲ್ಲ. ಬೇಕಾದ್ರೆ ನೀವು ಮಹಾರಾಷ್ಟ್ರಕ್ಕೆ ಹೋಗ್ಬಹುದು. ಕರ್ನಾಟಕದಲ್ಲಿ ಇದ್ದು ಕನ್ನಡಿಗರು ಅನ್ನ ತಿಂದು ಕನ್ನಡಿಗರನ್ನು ಓಟನ್ನು ತಗೊಂಡು ನೀವು ಹಾರಿಸಿ ಬಂದಂತ ಕೆಲಸ ಮೇಯರ್ ಆಗಿ ಯಾವ ರೀತಿ ಪರ್ಮಿಷನ್ ಕೊಡ್ಬೇಕನ್ನೋಂತ ನಿಮ್ಗೆ ಗೊತ್ತಾಗ್ಲಿಲ್ಲ. ಇವತ್ತು ಇದೇ ನಿಮ್ಮ ಕಾರ್ಪೊರೇಷನ್ ಅಲ್ಲಿ ನಾವು ಬರ್ತಾ ಇದೀವಿ. ಯಾವುದೋ ಕಾರಣಕ್ಕೆ ನೀವು ರಾಜೀನಾಮೆ ಕೊಡಲೇಬೇಕು, ನಿಮ್ಮನ್ನ ವಜಾಗೊಳಿಸಲೇಬೇಕು. ಕರ್ನಾಟಕ ಸರ್ಕಾರ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದೀವಿ. ಇಂಥವ್ರನ್ನ ಮೊದಲನೇದಾಗಿ ಇಲ್ಲಿ ಒಳಗಡೆ ಇಡುವಂತ ಕೆಲಸ ಮಾಡಬಾರ್ದು. ಅಭಯ್ ಪಾಟೀಲ್ ಅವರು ಮಹಾರಾಷ್ಟ್ರಕ್ಕೆ ಜಯ ಅಂತ ಘೋಷಣೆ ಹಾಕಿದಾಗ ಬಾಜು ನಿಂತ್ಕೊಂಡು ಅವನಿಗೆ ಬುದ್ಧಿ ಮಾತನ್ನು ಕಲ್ಸೋದ್ ಬಿಟ್ಟು ಮತ್ತು ತೆಪ್ಪಳಿಯನ್ನು ಹಿಡಿಯುವಂತ ಕೆಲಸ ಮಾಡ್ತಾ ಇದಾರಲ್ಲ ಅವರು. ಅಭಯ್ ಪಾಟೀಲ್ ಆಗಿರುವಂತ ಇವರು ಸರಿತಾ ಕಾಂಬ್ಳೆ ಅವರು ಮತ್ತು ಉಪಮೇಯರ್ ಇವರು ಮೂರು ಜನ ಸೇರಿ ನಮ್ಮ ಕರ್ನಾಟಕ ಕರೆದು ಕೇಳಿ ಅನ್ಯಾಯ ಮಾಡುವಂತ ಕೆಲಸ ಮಾಡಿದಿರಿ. ನೀವು ಮೊದಲನೇ ಮೂರು ಜನಕ್ಕೆ ಹೊರ ಹಾಕುವಂತ ಕೆಲಸ ಮಾಡಬೇಕು. ಅಭಯ್ ಪಾಟೀಲ್ ನೇರವಾಗಿ ರಾಜೀನಾಮೆ ಕೊಡಲೇಬೇಕು. ಇಲ್ಲ ಅಂದ್ರೆ ಇದು ಬರೋ 8 ದಿನದಲ್ಲಿ ನಿಮ್ಮನ್ನ ಮನೆ ಮುಂದೆ ಮುತ್ತಿ ಹಾಕುವ ಕೆಲಸವನ್ನು ನಾವು ಮಾಡ್ಬೇಕಾಗುತ್ತೆ. ಅಭಯ್ ಪಾಟೀಲ್ಗೆ ನೇರವಾಗಿ ನೀವು ರಾಜೀನಾಮೆ ಕೊಟ್ರೆ ನಾವು ಶಾಂತಿಯಿಂದ ಇರ್ತೇವೆ. ನೀವು ಎಲ್ಲಿಯಾದ್ರೂ ಸಿಕ್ಕರೆ ನಿಮ್ಮನ್ನ ಮಚ್ಚಿ ಬರುವಂತ ಕೆಲಸ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಣದಿಂದ ಎಚ್ಚರಿಕೆಯನ್ನು ಕೊಡಬೇಕಾಗ್ತಿದೆ. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.